ರೈಲ್ವೆ ಮ್ಯೂಸಿಯಂ Hi. Hello family members. Welcome back to my channel. ವೆಲ್ಕಮ್ ಬ್ಯಾಕ್ ಟು ತೇಜುರಾಮ್ ಯೂಟ್ಯೂಬ್ ಚಾನಲ್. ನಾವೊಂದು ಲಾಂಗ್ ಟ್ರಿಪ್ ಮಾಡಬೇಕು ಅಂತ ಇದ್ವಿ, ಬಟ್ ಟೈಮ್ ಶಾರ್ಟ್ ಇರೋದ್ರಿಂದ ಒಂದು ಶಾರ್ಟ್ ಟ್ರಿಪ್ ಮಾಡ್ಕೊಂಡು ಬಂದಿದ್ವಿ. ಎಲ್ಲೋ ಪ್ಲಾನ್ ಮಾಡಿಬಿಟ್ಟು ಫೈನಲಿ ಎಲ್ಲೋದ್ವಿ ಅಂತ ನೀವೇ ನೋಡಿ. ಇನ್ನು ಟೈಮ್ ಬಂದು 7:57. ಬಟ್ ಏನಾಗ್ತಿದೆ ನಿಮಗೆ? ಆಗಲೇ ಹೊಟ್ಟೆ ಹಸಿಯುತ್ತಿದೆ. ಜರ್ನಿ ಹೇಗಾಗ್ತಾ ಇದೆ ಅಂದರೆ ಕ್ಯಾಬ್ ಡ್ರೈವರು ಪ್ಯಾಸೆಂಜರ್ ಏನು ಮಾತಾಡ್ತಾ ಇಲ್ಲ. ಯಾಕಂತಂದರೆ ಟಿಫನ್ ಇನ್ನೂ ಆಗಿಲ್ಲ, ಅದಕ್ಕೋಸ್ಕರ ಊಟ ಒಳಗೆ ಹೋದರೆ ಚೆನ್ನಾಗಿ ಮಾತು ಆಚೆ ಬರುತ್ತೆ ಅಲ್ವಾ? ಹೌದು. ಏನಾಗ್ತಿದೆ? ಸಿಕ್ಕಾಪಟ್ಟೆ ಹಸಿತಾ ಇದೆ. ಹೌದು. 2 ಕಿಲೋಮೀಟರ್ ಟಾಯ್ಲೆಟ್ ಅಂತ ಟಾಯ್ಲೆಟ್ ಅಂತಾನೆ. ಆಲ್ಮೋಸ್ಟ್ ಗೊತ್ತಾಗಿದೆ ನಾವೆಲ್ಲಿದ್ದೀವಿ ಅಂತ ಹೇಳಿ. ಸೊ ಎಸ್, ಮೈಸೂರು. ಮಡಿಕೇರಿ ಇಷ್ಟ ನಂಗೆ. ಆ್ಯಕ್ಚುಲಿ ಮೈಸೂರಲ್ಲಿ ಒಂದು ಪ್ರಪೋಸಲ್ ಬಂದಿದೆ. ನನಗೆ ಕೂರ್ಗಲ್ಲಿ ಒಂದು ಹುಡುಗಿ ಪ್ರಪೋಸ್ ಮಾಡಿದ್ದು. ಇದು ಸುಳ್ಳು. ಏನ್ ಸುಳ್ಳು ಹೇಳ್ತೀರಾ ನೀವು ಅಂದ್ರೆ? ನಾವೇನು ಸುಳ್ಳು ಹೇಳಕ್ಕಾಗುತ್ತೆ, ನಿಜನೇ ಹೇಳ್ತಿರೋದು. ಆ್ಯಕ್ಚುಲಿ ಇದು ಸುಳ್ಳು. ಇವತ್ತು ಸೆಕೆಂಡ್ ಸ್ಯಾಟರ್ಡೇ. ಈಗ ತುಂಬ ರಶ್ ಇರುತ್ತೆ ಅಂದ್ಕೊಂಡ್ವಿ, ಪಕ್ಕಾ ರಶ್ ಇತ್ತು. ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು ಸೆಕೆಂಡ್ ಸ್ಯಾಟರ್ಡೇ ಆಗಿರೋದ್ರಿಂದ. ಸೊ ನಾವು ದರ್ಶನ ಮಾಡೋಣ ಅಂತ ನಿಂತ್ಕೊಳಕ್ಕೆ ಹೋದ್ರೂ ತುಂಬ ಬಿಸಿಲಲ್ವ, ಅಷ್ಟೇ ಕ್ಯೂ ಇದ್ರು ದರ್ಶನ ಮಾಡಿ ಬರ್ತಿದ್ದೆ. ಬಟ್ ಇವತ್ತು ದರ್ಶನ ಮಾಡೋಕ್ಕಾಗಲಿಲ್ಲ. ಸೊ ತುಂಬ ಬಿಸಿಲಿತ್ತು, ಮತ್ತು ಇವ್ರು ಬೇರೆ ಟಿಫನ್ ಮಾಡಿರಲಿಲ್ಲ, ಅದಕ್ಕೋಸ್ಕರ ಕಾಯಕ್ಕಾಗ್ತಿಲ್ಲ, ತುಂಬ ಹೊಟ್ಟೆ ಹಸಿತಿದೆ ಅಂತ ಹೇಳಿದ್ರು. ಸೊ ನಾವು ಇನ್ನೇನು ಮಾಡೋದು ಅಂದ್ಬಿಟ್ಟು ಫಸ್ಟು ಟಿಫನ್ ಮಾಡಬೇಕು, ಎಲ್ಲಿ ಟಿಫನ್ ಸಿಗುತ್ತೋ ಅಲ್ಲಿ. ಅವ್ರು ಮಾತ್ರ ಪ್ಲೇಟ್ ಮೇಲೆ ನೀಟಾಗಿ ಪೇಪರ್ನೆಲ್ಲ ಹಾಕ್ಸ್ಕೊಂಡಿದ್ದಾರೆ. ನನ್ನ ನೋಡಿ ಹಾಗೆ ತಂದುಕೊಟ್ಟಿದ್ದಾರೆ, ಇದು ಮೋಸ ಅಂತ ಹೇಳಿ. ಆಮೇಲೆ ಟಿಫನ್ ಎಲ್ಲ ಆಯಿತು. ಅಲ್ಲಿಂದ ನೆಕ್ಸ್ಟ್ ನಾವು ಬಂದಿತ್ತು ರೈಲ್ವೆ ಮ್ಯೂಸಿಯಂ. ನಾನು ಆಲ್ಮೋಸ್ಟ್ ಯಾವುದ್ಯಾವುದು ಕವರ್ ಮಾಡಿಲ್ವೋ ಮೈಸೂರಿಗೆ ಹೋದಾಗ ಆ ಪ್ಲೇಸಸ್ನ ಕವರ್ ಮಾಡಿದೆ. ಎಂತಕ್ಕೆ ರೈಲ್ ಬಿಡ್ತೀರಲ್ಲ ಡೈಲಿ ನೀವು, ಅದೇ ಥರ ರೈಲ್ವೆ ಮ್ಯೂಸಿಯಂ ಕರ್ಕೊಂಡು ನನ್ನ ರೈಲ್ ಹತ್ತಿಸಕ್ಕ ಅಲ್ಲೇ ಹತ್ತಿಸ್ಬೋದಿತ್ತಲ್ಲ. ಅಲ್ಲ ಹತ್ತಿಸೋದು ಬೇರೆ, ಇದು ಬೇರೆ. ಓಕೆ ಬನ್ನಿ, ನಾವು ನಮ್ಮ ಜೊತೆ ನೀವು ರೈಲ್ ಹತ್ತಿ. ಮೇನ್ ಏನಂತಂದರೆ ಗೂಗಲ್ ಪೇ, ಫೋನ್ಪೇ ಯೂಸ್ ಮಾಡೋರು ಅಲ್ಲಿ ಅಲೋ ಇರೋಲ್ಲ. ಯಾಕಂತಂದರೆ ಓನ್ಲಿ ಕ್ಯಾಶ್ ಇರುತ್ತೆ ಟಿಕೆಟ್ ತೊಗೊಳಕ್ಕೆ. ಸೊ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಯಾವ ಕಡೆ ಹೋಗೋದು ಫಸ್ಟು? ನಾನು ಮಾಡ್ಕೊತಾ ಇದ್ದೀನಲ್ಲ ವಿಡಿಯೋನ, ನೀವು ಬೇರೆ ಕವರ್ ಮಾಡ್ತಾ ಇದ್ದೀರಾ. ನಿಮ್ಮ ರೈಲ್ ಸ್ಟಾರ್ಟ್ ಆಯಿತು. ಒಂದೊಳ್ಳೆ ಅಥೆಂಟಿಕ್ ರೈಲ್ವೆ ಸ್ಟೇಷನ್ ಹೇಗಿರುತ್ತೆ ಅಂತ ಹೇಳಿ ಇಲ್ಲಿ ನೋಡ್ಬೋದು. ಹಾಗೆ ಇಂಡಿಯನ್ ರೈಲ್ವೆ ಹೇಗೆಲ್ಲ ಗ್ರೋತ್ ಆಯ್ತು ಅಂತ ಹೇಳಿ ನಾವು ಕಂಪ್ಲೀಟ್ಲಿ ಅಲ್ಲಿ ನೋಡ್ಬೋದು. ಹಳೆ ಕಾಲದಲ್ಲಿ ಟ್ರೈನ್ ಎಲ್ಲ ಹೇಗಿತ್ತು, ಮತ್ತೆ ಮಹಾರಾಣಿ ಸೆಲೋನ್, ಟ್ರೈನ್ ಅಲ್ಲೇ ಮಹಾರಾಣಿ ಹೇಗೆಲ್ಲ ಸೆಟಪ್ ಮಾಡ್ಕೊಂಡಿದ್ರು ಸೆಲೋನ್ ಅನ್ನೋದನ್ನು ನೀವು ಅಲ್ಲಿ ನೋಡ್ಬೋದು. ಒಳಗಡೆ ಕೆಫೆಸ್ ಕೂಡ ಇದೆ, ಸ್ವಲ್ಪ ಸಿಂಪಲ್ ತಿಂಡಿ ಊಟ ಅಷ್ಟೇ. ಅಂಡ್ ನೆಕ್ಸ್ಟ್ ನಾನು ಚರ್ಚ್ ನೋಡಿದ್ದೆ, ಫೋಟೋಸ್ ಅಲ್ಲಿ ನೋಡಿದಾಗ ನಾನು ಇದನ್ನ ನೋಡಿಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ರಿಯಲ್ ಆಗಿ ಅಲ್ಲಿ ಹೋದಾಗ ನಾನು ಸ್ಕೂಲ್ ಡೇಸ್ ಅಲ್ಲಿ ಟ್ರಿಪ್ ಬಂದಿದ್ದೆ. ನನ್ಗೆ ಯಾವಾಗ ಜ್ಞಾಪನ ಬಂತು ಅಂದ್ರೆ ಈ ಒಂದು ಪಾಯಿಂಟ್ ನೋಡಿದಾಗ ಕಾಯಿನ್ ಹಾಕ್ಬಿಟ್ಟು ನಮ್ಗೆ ಏನು ವಿಷ್ ಅನ್ಕೋಬೇಕು ಅಂತ ಅನ್ಕೊಂಡ್ರೆ ಅದಾಗತ್ತೆ ಅನ್ನೋದು. ಸೊ ಅಲ್ಲಿ ನಾನು ಮಾಡಿದ್ದೆ. ಆ್ಯಂಡ್ ಅಲ್ಲಿಂದ ಇನ್ನೂ MS ಅವ್ರು ಬ್ಯುಸಿ ಇತ್ತು ಅಂತ ಹೇಳಿ ನಾವು ಜಾಸ್ತಿ ಪ್ಲೇಸಸ್ನ ಕವರ್ ಮಾಡೋಕ್ಕಾಗಲಿಲ್ಲ. ಹಾಗೆ ಆನ್ ದ ವೇ ಬರಬೇಕಾದ್ರೆ ಶಿವಳ್ಳಿ ರೆಸ್ಟೋರೆಂಟಲ್ಲಿ ನಾನು ಸೌಗೆಬಾತ್ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೆ. ಟ್ರೈ ಕೂಡ ಮಾಡಿದೆ, ತುಂಬ ವರ್ಸ್ಟ್ ಅನಿಸ್ತು ನನಗೆ. ಅವಾಗ ಚೆನ್ನಾಗಿ ಮಾಡ್ತಿದ್ರಂತೆ, ಒಂದು 4 ಇಯರ್ಸ್ ಬ್ಯಾಕು ಇಂದ ಬಟ್ರು ಚೇಂಜ್ ಆಗಿ ಚೆನ್ನಾಗಿಲ್ವಂತೆ. ಸೊ ಹಾಗೆ ಚಾರ್ಜ್ ಬೇರೆ ಖಾಲಿಯಾಗಿತ್ತು. ಒಂದು 5 ನಿಮಿಷ ಚಾರ್ಜ್ ಮಾಡಿಕೊಂಡು ಬರ್ಗರ್ ಕಿಂಗಲ್ಲಿ ಹಾಗೆ ಸ್ಮೂತೀಸ್ನ ಕುಡ್ಕೊಂಡು ಸೊ ಮನೆಗೆ ಬಂದ್ವಿ. ಇವತ್ತಿಗೆ ಈ ವ್ಲಾಗ್ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ತೇಜುರಾಮ್ ಯೂಟ್ಯೂಬ್ ಚಾನಲ್. ಲವ್ ಯು ಆಲ್. ಬಾಯ್.